ಇದು ನಾನು ನೃಪತುಂಗ ಪ್ರಶಸ್ತಿ ಸಂದರ್ಭ. ಈ ನೃಪತುಂಗ ಪ್ರಶಸ್ತಿಗೆ ನಿಮಗೆ ಆಯ್ಕೆ ಮಾಡಿದ್ದೀನಿ, ತಾವು ಬಂದು ಸ್ವೀಕರಿಸಬೇಕು ಅಂತಂದಾಗ ನಾನು ಪ್ರಶಸ್ತಿ ಯಾವುದಕ್ಕೂ ನಾನು ಆಸೆ ಪಟ್ಟವನಲ್ಲ. ಆಮೇಲೆ ಆ ಪ್ರಶಸ್ತಿಗೆ ಅದಕ್ಕೆ ಆದಂಥ ಒಂದು ಯೋಗ್ಯತೆ ಇರ್ತದೆ, ಪ್ರಾಮುಖ್ಯತೆ ಇರ್ತದೆ. ಹೀಗಾಗಿ ನಾನು ಪ್ರಶಸ್ತಿಗೆ ಅರ್ಹನಲ್ಲ ಅನ್ನೋ ರೀತಿಯಲ್ಲಿ ನಾನು ಅವರಿಗೆ ಪ್ರತಿಕ್ರಿಯೆ ಕೊಟ್ಟೆ. ಅವರು ಒಂದೇ ಮಾತು ಹೇಳಿದ್ರು, ಇಲ್ಲ ಪ್ರಶಸ್ತಿಯ ಒಂದು ಇದು ಇರತ್ತಲ್ಲ, ಆ ಪ್ರಶಸ್ತಿಯ ಯೋಗ್ಯತೆ ಇರಲ್ಲ, ಅದು ಕೊಡ್ತಕ್ಕಂಥದ್ದು ಗೊತ್ತಿದ್ರೆ ಸಾಕು, ಅಷ್ಟೇ ಸಾಕು. ಆ ಪ್ರಶಸ್ತಿ ತಗೊಳ್ಳೋರಿಗೆ ಅದು ಆಗ್ಲಿ ಇರ್ತದದು, ಕೊಡ್ತಕ್ಕಂಥವ್ರು ಗೊತ್ತಿರಬೇಕು ಪ್ರಶಸ್ತಿ ಕೊಡ್ಬೇಕಾಗ ಅಂತ. ಸೊ ಆ ಒಂದು ಗುಣ ನಿಮ್ಮಲ್ಲಿದೆ ಅಂತ ನಾನು ನೋಡಿದ್ದೀನಿ. ಹೀಗಾಗಿ ತಾವು ದಯವಿಟ್ಟು ಸ್ವೀಕರಿಸಬೇಕು ಅಂತಂದಾಗ ನನಗೆ ಎರಡನೇ ಮಾತಾಡಲಿಕ್ಕೆ ಆಗಲಿಲ್ಲ. ಈಗ ಬಂದ ಸಂದರ್ಭ ಏನಪ್ಪ ಅಂತಂದರೆ, ನನಗೆ ಈಗ ಸುಮಾರೀಗ ಗಜಲ್ಗಳಲ್ಲಿ 2,500 ಗಜಲ್ಗಳನ್ನ ಬರ್ತೀನಿ ಆಲ್ರೆಡಿ. ಈಗ ಕನ್ನಡ ಭಾಷೆ ಶಕ್ತಿ ಅಂದರೆ ಅದು ಸಾಧ್ಯ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನನ್ನ ಗಜಲ್ಗಳನ್ನು ಕೆಲವು ಕಲಾವಿದರು ತಾವೇ ಗುರುತಿಸಿ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹಾಡತಕ್ಕಂಥ ಇನ್ನೊಂದು ದೊಡ್ಡ ಸೌಭಾಗ್ಯ ಅನ್ನೋದು. ಹೀಗಾಗಿ ಆದರೆ ಒಂದು ಹಾಡನ್ನು ತಾವನ್ನು ಕೇಳಬೇಕು ಅನ್ನಿಸ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಸರ್, ಒಂದು ಹಾಡನ್ನು ಪ್ಲೇ ಮಾಡಿ ಸರ್. ಅದಕ್ಕೆ ರಾಗ ಸಂಯೋಜನೆ ಸಂಜೀವ್ ಕೊಡು ಅಂತ ಅಂದ್ಬಿಟ್ಟು ಅವ್ರು ಮಾಡಿದ್ದಾರೆ, ಭಾಳ ಚೆನ್ನಾಗಿ ಹೇಳಿದ್ದಾರೆ.